ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ, ಚೆನ್ನಾಗಿರ್ತೀರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ನೀವು ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಎಲ್ಲ ತಮ್ಮನೇಲಂತೂ ನೋಡಿರ್ತೀರಾ. ಇವತ್ತು ಪನ್ನೀರ್ ಕಬಾಬು. ಲಾಸ್ಟ್ ಟೈಮು ಮಾಡಿದ ಪನ್ನೀರು ಅಷ್ಟು ಸರಿ ಆಗಲಿಲ್ಲ ನಮಗೆ. ಈ ಸರಿ ಬಂದು ಪನ್ನೀರ್ ಕಬಾಬು ನೋಡೋಣ, ಡಿಫ್ರೆಂಟಾಗಿ ಮಾಡೋಣ ಅಂತ. ಹಾಗಾಗಿ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದಕ್ಕೆ ಸ್ವಲ್ಪ ಖಾರ ಪುಡಿ, ಆಮೇಲೆ ಕರಿಬೇವಿನ ಸೊಪ್ಪು, ಒಂದು ಅರ್ಧ ನಿಂಬೆಹಣ್ಣು, ಸ್ವಲ್ಪ ಕಲರು, ಆಮೇಲೆ ಕಾರ್ನ್ಫ್ಲೋರು 1 ಸ್ಪೂನಷ್ಟು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಲ್ಲಾಂದರೆ ಈ ಥರ ಹಿಂಗೆ ಚೆಚ್ಚಿಟ್ಕೊಂಡಿರೋದು. ಅದಾದಮೇಲೆ ಅಕ್ಕಿ ಹಿಟ್ಟು 1 ಸ್ಪೂನು, ಮೈದಾ ಒಂದು 2.5ಯಿಂದ 3 ಸ್ಪೂನ್ ಮೈದಾ, ಅದಾದಮೇಲೆ ಕಲರು, ಆಮೇಲೆ ಧನಿಯಾ ಪುಡಿ. ಇದ್ರ ಜೊತೆ ಬೇಕಾದ್ರೆ ಗರಂ ಮಸಾಲನ್ನು ನೀವು ಆ್ಯಡ್ ಮಾಡ್ಕೊಬೋದು. ಇದ್ರ ಜೊತೆ ಬಂದು ಚಿಕನ್ ಕಬಾಬ್ ಪೌಡ್ರು, ಸ್ವಲ್ಪ ಸೋಯಾ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಹಾಕೋಣ. ಮೇನ್ ಬಂದು ನಮ್ಮದು ಪನ್ನೀರು. ಇದಿಷ್ಟು ಏನು ನೋಡಿದ್ದೀರಲ್ಲ, ಇದಿಷ್ಟೇ ನಮ್ಮ ಇಂಗ್ರೀಡಿಯೆಂಟ್ಸು. ಈಗ ಇದಿಷ್ಟು ಹಾಕಿ ಯಾವ ಥರ ಮಾಡೋದು ಏನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡ್ರಿ ಅಂತ ಹೇಳ್ತಾ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್. ಈಗ ಮೇನು ಪನ್ನೀರ್ ಕಬಾಬ್ ಮಾಡೋಕ್ಕೆ ಏನೇನು ಮಸಾಲೆ ಹಾಕಬೇಕು ಅಂತ ಎಲ್ಲ ತೋರಿಸಿದ್ದೀನಲ್ಲ, ಅದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಬಂದು ಒಂದು 2.5ಯಿಂದ 3 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಆಮೇಲೆ ಅದ್ರ ಜೊತೆನೇ ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೊಳ್ಳೋಣ. ಆಮೇಲೆ ಅಕ್ಕಿ ಹಿಟ್ಟು 1 ಸ್ಪೂನು, ಇಲ್ಲಾಂದರೆ 1/4 ಸ್ಪೂನು. ಆಮೇಲೆ ಅದ್ರ ಜೊತೆ ಒಂದು 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನಮ್ಮದು ಒಂಚೂರು ಖಾರ ಇರೋದ್ರಿಂದ ನಾನು 1-1.5 ಸ್ಪೂನಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಅಂದರೆ ಧನಿಯಾ ಪುಡಿ ಜೊತೆ ನೀವು ಆಪ್ಷನಾಗಿ ಸ್ವಲ್ಪ ಗರಂ ಮಸಾಲನೂ ಹಾಕ್ಬೋದು. ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಾವು ಅದನ್ನು ಚೆಚ್ಚಿಟ್ಕೊಂಡಿರೋದ್ರಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ, ಒಂಚೂರು ಚೆನ್ನಾಗಿರುತ್ತೆ ಅಂತ. ಅದ್ರ ಜೊತೆ ಸ್ವಲ್ಪ ಕಲರ್ ಅಂತ ಸಿಗುತ್ತೆ, ಒಂದು ಸ್ವಲ್ಪ ಹಾಕ್ರಿ, ಅದನ್ನು ಜಾಸ್ತಿ ಹಾಕ್ಬೇಡ್ರಿ. ಆಮೇಲೆ ಕಬಾಬ್ ಪೌಡ್ರು ಒಂದು ಸ್ವಲ್ಪ, ಯಾಕಂದರೆ ಸ್ವಲ್ಪ ಫ್ಲೇವರ್ ಆಗಿ ಟೇಸ್ಟಿಗೆ ಸ್ವಲ್ಪ ಕಬಾಬು ಪೌಡ್ರು ಅಂದರೆ ಚಿಕನ್ ಕಬಾಬ್ ಪೌಡ್ರೆ ಹಾಕ್ಬೋದು, ಏನಾಗಲ್ಲ. ಅದಾದಮೇಲೆ ನಿಂಬೆಹಣ್ಣು, ಒಂದು 1/4 ಭಾಗದಷ್ಟು ನಿಂಬೆಹಣ್ಣು ಇಟ್ಕೊಳ್ರಿ, ಜಾಸ್ತಿ ಬೇಡ, ಒಂದು 1/4 ಭಾಗದಷ್ಟು. ಅದಾದಮೇಲೆ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಭಾಗದಿಂದ ಒಂದು ಅರ್ಧ ಭಾಗದಷ್ಟು ಸ್ವಲ್ಪ ಉಪ್ಪು. ಸ್ವಲ್ಪ ಗೈಸ್, ಇದಿಷ್ಟು ಆದಮೇಲೆ ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಆ್ಯಡ್ ಮಾಡಿರಿ, ಯಾಕಂದರೆ ಅದಕ್ಕೆ ಸ್ವಲ್ಪ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ಚೆನ್ನಾಗಿ ಕೊಡುತ್ತೆ ಸೋಯಾ ಸಾಸು. ಹಾಗಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ನೀವು ಬೊಂಡಕ್ಕೆಲ್ಲ ಹಾಕ್ತಿರಲ್ಲ ಆ ಥರ, ಕಡ್ಲೆಟ್ ಮಾಡ್ತಿರಲ್ಲ ಆ ಥರ ಕ್ಲೀನಾಗಿ ಎಲ್ಲ ಮಸಾಲೆ ಎಲ್ಲ ಕಡೆ ಕ್ಲೀನಾಗಿ ಹಿಡಿಬೇಕು, ಪನ್ನೀರಿಗೆ ಹಿಡಿಬೇಕಲ್ಲ. ಹಾಗಾಗಿ ಗೈಸ್, ಈಗ ಕ್ಲೀನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಪನ್ನೀರಿಗೆ ಕ್ಲೀನಾಗಿ ಅಚ್ಚಚ್ಚಿ ಈ ಥರ ಇಡಬೇಕು. ಇದ್ರೊಳಗೆ ಇಡ್ಬೋದು, ಬೇಕಾದ್ರೆ ನೀವು ಮ್ಯಾರಿನೇಟ್ ಆಗಬೇಕಲ್ಲ ಒಂದು 1/2 ಅವರ್. ಹಾಗಾಗಿ ಬಟ್ ನಾನು ಸ್ವಲ್ಪ ಇರಲಿ ಅಂದ್ಬಿಟ್ಟು ಬೇರೆ ಪ್ಲೇಟು ತೊಗೊಂಡಿದ್ದೀನಿ. ಹಾಗಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಒಂದೊಂದೇ ಕ್ಲೀನಾಗಿ ನಾನು 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಇದೆಷ್ಟೋ 90 ರೂಪಾಯಿನೂ ಎಷ್ಟು ಐತೆ. ಆರಾಮಾಗಿ ಒಂದು 5 ಜನ ತಿನ್ಬೋದು, ಏನು ಅಡ್ಡಿಲ್ಲ. ಈ ಮಳೆ ವೆದರಿಗೂ ಅದಕ್ಕೂ ಮಾತ್ರ ಮಸ್ತ್ ಬರುತ್ತೆ. ಈಗ ತೋರಿಸ್ತೀನಿ, ಕೊನೆಗೆ ಬನ್ನಿ ಗೈಸ್. ಈ ಥರ ಕ್ಲೀನಾಗೆ ಒಂದು ಪ್ಲೇಟಿಗೋ ಇಲ್ಲಾಂದರೆ ಅದರಲ್ಲೇ ಇದು ಮಾಡ್ಬೋದು, ಬಟ್ ಎಲ್ಲ ಒಂಥರ ಕಲ್ಸ್ಕೊಂಡು ಹೋಗುತ್ತಂತ ನಾನು ಹಿಂಗೆ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಒಂದು 20 ನಿಮಿಷದಿಂದ ಒಂದು ಅರ್ಧ ಗಂಟೆನ ಇದು ಮ್ಯಾರಿನೇಟ್ ಆಗಲಿ ಕ್ಲೀನಾಗಿ ಮಸಾಲೆ ಎಲ್ಲ. ಇನ್ನೂ ಸ್ವಲ್ಪ ಮಸಾಲೆ ಮಿಕ್ಕಿರುತ್ತಲ್ಲ, ನೀವು ಅಲ್ಲಿ ತವಾಗ ಏನಕ್ಕೆ ಹಾಕ್ತಿರೋದು ಹಾಕಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಸುರೀರಿ, ಏನಾಗಲ್ಲ, ಟೇಸ್ಟು ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ನಾನು ತವಾ ತವಕ್ಕೆ ಇದೆಲ್ಲ ಹಾಕ್ಬೇಕಾದ್ರೆ ತೋರಿಸ್ತೀನಿ ಬನ್ನಿ ಗೈಸ್. ಈಗ ಎಣ್ಣೆ ಹಾಕ್ಕೊಳ್ಳೋಣ. ಅಂದರೆ ಕಬಾಬ್ ಬಂದರೆ ತೀರಾ ಫುಲ್ ಎಣ್ಣೆ ಹಾಕ್ತಿರಲ್ಲ ಆ ಥರ ಡೀಪ್ ಫ್ರೈ ಮಾಡಲ್ಲ. ನಾನು ಹಿಂಗೆ ತವಾಗೆ ಈ ಥರ ಇದು ಮಾಡ್ಕೊಂಡು ಮಾಡ್ತೀನಿ. ತವಾ ಫ್ರೈ, ಇದು ಡೀಪ್ ಫ್ರೈ ಅಲ್ಲ, ತವಾ ಕಬಾಬ್ ಫ್ರೈ ಅಂತ. ನಂಗೆ ಆ ಥರ ಫುಲ್ಲು ಡೀಪ್ ಫ್ರೈ ಎಲ್ಲ ಇಷ್ಟ ಆಗಲ್ಲ ಗೈಸ್, ಹಾಗಾಗಿ ಈ ಥರ ಮಾಡ್ಕೊತೀನಿ ನಾನು. ಈಗ ಎಣ್ಣೆ ಹಾಕಾದ್ಮೇಲೆ ಅದೇನು ನಾವು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ ಬನ್ನಿ. ಒಂದು ಸ್ವಲ್ಪ ಎಣ್ಣೆ ಕಾಯಿಲಿ ಗೈಸ್. ಈಗ ಒಂದೊಂದೇ ಪನ್ನೀರ್ನ ಕ್ಲೀನಾಗೆ ಮ್ಯಾರಿನೇಟ್ ಎಲ್ಲ ಆಗಿದೆ ಕ್ಲೀನಾಗೆ. ಈಗ ಇಡ್ತಾ ಹೋಗೋಣ ಜೊತೆ. ಈಗ ಒಂದೊಂದೇ
ಲಾಸ್ಟಿಗೆ ನಾನು ಆವಾಗಲೇ ತೋರಿಸಿದ್ನಲ್ಲ ಮಸಾಲೆ, ಅದನ್ನು ಸ್ವಲ್ಪ ಮೇಲೆ ಬಿಟ್ಕೊಳ್ರಿ, ಹಂಗೆ ಚೆನ್ನಾಗಿರುತ್ತೆ. ಈಗ ಮತ್ತೆ ಸಿಕ್ತೀನಿ ಬನ್ನಿ ಗೈಸ್, ಇದಿಷ್ಟು ಆಗಲಿ ಸಿಕ್ತೀನಿ. ಮೇಲ್ಗಡೆ ಬಟನ್ ಹೊತ್ತಮ್ಮಲ್ಲಿ ಈ ಥರದ್ದು ಬಟನ್ ಏನಮ್ಮ, ಅದು ಇಲ್ಲಿ ನಮ್ಮ ಈ ಸೈಡು. ಹಾಂ ಗೈಸ್, ಈಗ ಸೇಮು ಕಬಾಬ್ ಥರನೇ ಆಗ್ತಾಯಿದೆ. ಈಗ ಒಂದು ಸ್ವಲ್ಪ ಹೊತ್ತು ಹಂಗೆ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಕೊಳ್ರಿ ಅದು ಕ್ಲೀನಾಗೆ. ಈಗ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಡೋಣ. ಹಿಂಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಲೋ ಫ್ಲೇಮಲ್ಲಿ ಇಡ್ರಿ. ಅದಾದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಏನು ಅಂತೆಲ್ಲ. ಬನ್ನಿ, ಈಗ ನಮ್ಮ ಪನ್ನೀರ್ ಕಬಾಬ್ ರೆಡಿ ಆಗಿದೆ ಗಾಯ್ಸ್. ಸ್ಮೆಲ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಬರ್ತಾಯಿದೆ. ಸ್ವಲ್ಪ ಮೇಲ್ಗಡೆ ಕರ್ಬೇವಿನ ಸೊಪ್ಪು ಬೆರೆಸಿರೋದಕ್ಕೂ ಅದಕ್ಕೂ ಫ್ಲೇವರ್ ಅಂತೂ ಗಮ್ಮಂತಿದೆ ಗೈಸ್. ನೀವು ನೋಡ್ತಾ ಇರ್ಬೋದು. ಏನು ಈ ಪನ್ನೀರ್ ಬದಲು ಆಲೂಗೆಡ್ಡೆ ಬೇಯಿಸ್ಕೊಂಡು ಹಾಕಿದ್ರೆ ಆಲೂ ಕಬಾಬ್ ಆಗುತ್ತೆ ಅಷ್ಟೇ. ಮಾಡೋಣ ಗೈಸ್, ನೆಕ್ಸ್ಟ್ ಟೈಮ್ ಅದನ್ನು ತೋರಿಸ್ತೀನಿ. ಕ್ಯಾಮ್ರದಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ನನಗಂತೂ ರಿಯಲಾಗಿ ಮಸ್ತು ಕಾಣಿಸ್ತೈತೆ. ಸ್ಮೆಲ್ಲಂತೂ ಗಮ್ಮಂತಿದೆ. ಈಗ ನೆಕ್ಸ್ಟು ಎಲ್ಲ ಉಲ್ಟ ತಿರುವಾಕೊಬೇಕು. ತಿರುವಾಕೊಂಡು ಒಂದು ಪ್ಲೇಟಿಗೆ ಹಾಕೊಂಡು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಬಂದಿದೆ ಫೈನಲಿ ನಮ್ಮ ಪನ್ನೀರ್ ಕಬಾಬ್ ರೆಡಿಯಾಗಿದೆ ಗೈಸ್. ಬಟ್ ಏನು ಮಾಡ್ತೀರಾ, ಒಂಚೂರು ಎಲ್ಲ ತಿರುಗಿಸ್ಬೇಕಾದ್ರೆ ಎಲ್ಲ ಕಲ್ಸ್ಕೊಂಬಿಡ್ತು. ಬಟ್ ಆದರೂ ಕೆಲವು ಪೀಸಸ್ ಎಲ್ಲ ಚೆನ್ನಾಗಿ ಬಂದಿದೆ. ಏನು ಟೇಸ್ಟ್ ನೋಡ್ತೀನಿ, ಈಗ ಟೇಸ್ಟ್ ನೋಡಿ ನಿಮಗೂ ಹೇಳ್ತೀನಿ ತಡೀರಿ. ಸಕ್ಕದ ಬಂದಿದೆ ಗೈಸ್. ಅದು ಹೇಳೋದ್ರ ಜೊತೆ ಸ್ವಲ್ಪ ಒಂದು ಪೀಸ್ ಕರ್ಬೇವಿನ ಸೊಪ್ಪು ತಿಂದರೆ ನಿಂಬೆ ಹುಳಿ ಹಿಂಡಿರೋದಕ್ಕೂ ಬಾಯಿಂದ ನೀರು ಹಂಗೆ ಸೋರ್ತಾಯಿದೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದ್ದೀನಲ್ಲ ಯಾವ ಥರ ಮಾಡೋಕ್ಕೆ ಅಂತ, ಅದೇ ಥರ ಮಾಡಿಕೊಡ್ರಿ. ಮತ್ತು ನೆಕ್ಸ್ಟು ನಮ್ಮ ಕುಕ್ಕಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ ಗಾಯ್ಸ್. ಶುಭರಾತ್ರಿ. ಒಂದು ಲೈಕ್ ಮಾಡಿ ಗಾಯ್ಸ್.